ಹಲೋ ಆಲ್, ವಿಜಯ್ ಭವ ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್, ದಟ್ ಇಸ್ ಕಿಡ್ನಾಪಿಂಗ್ ಅಂಡ್ ಅಬ್ಡಕ್ಷನ್. ಅಂಡ್ ಕಿಡ್ನಾಪಿಂಗ್ ಅಬ್ಡಕ್ಷನ್ ಇದರ ಒಂದು ಬೇಸಿಕ್ ಡಿಫ್ರೆನ್ಸ್. ಸಾಮಾನ್ಯವಾಗಿ ಜನರಿಗೆ ಅನ್ಸೋದು ಕಿಡ್ನಾಪಿಂಗ್ ಮಕ್ಕಳನ್ನ ಎತ್ತಾಕೊಂಡು ಹೋಗೋದು, ಅಂಡ್ ಅಬ್ಡಕ್ಷನ್ ಮೈಟ್ ಬಿ ಒಂದು ಫ್ಯಾನ್ಸಿ ವರ್ಡ್, ಅಥವಾ ಅಬ್ಡಕ್ಷನ್ ದೊಡ್ಡವ್ರನ್ನ ಕರ್ಕೊಂಡು ಹೋದ್ರೆ ಅಬ್ಡಕ್ಷನ್ ಅಂತಾರೇನೋ ಅಂತ ಅನ್ಕೊಂಡಿರಬಹುದು. ಖಂಡಿತ ಅಲ್ಲ. ಕಿಡ್ನಾಪಿಂಗ್ ಅಂಡ್ ಅಬ್ಡಕ್ಷನ್ ನ ಡಿಫ್ರೆನ್ಸ್ ಏಜ್ ಮೇಲೆ ಅಲ್ಲ. ಕಿಡ್ನಾಪಿಂಗ್ ಅಂಡ್ ಅಬ್ಡಕ್ಷನ್ ಯಾವ ರೀತಿ ಕಂಡಕ್ಟ್ ಆಗತ್ತೆ ಈ ಕ್ರೈಮ್ ಅನ್ನೋದ್ರಿಂದ ಡಿಫ್ರೆನ್ಶಿಯೇಟ್ ಆಗತ್ತೆ. ಸೊ ಅದರ ಡಿಫ್ರೆನ್ಸ್ ಏನು, ಹೇಗೆ ಅನ್ನೋದನ್ನ ಎಸೆನ್ಷಿಯಲ್ಸ್ ಎಲ್ಲಾನು ಸಹ ಅರ್ಥ ಮಾಡ್ಕೊಳ್ಳೋಣ. ಲೆಟ್ ಅಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಅಂಡ್ ಬಿಫೋರ್ ಸ್ಟಾರ್ಟಿಂಗ್, ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮಿಗೆ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಲಾಂಚ್ ಆಗಿದೆ 2026. ಈಗ ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ. ಮುಂಬರುವ ನೋಟಿಫಿಕೇಶನ್ಗೆ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ನೀವು ಮುಂಚೆಯಿಂದಾನೆ ತಯಾರಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಹಾಗಾಗಿ ಈ ಕ್ಲಾಸಸ್ ಬ್ಯಾಚ್ ಲಾಂಚ್ ಆಗಿದೆ. ಅಡ್ಮಿಷನ್ಸ್ ನಡೀತಿದೆ. ಅಡ್ಮಿಷನ್ಸ್ ಅನ್ನ ತಗೊಳ್ಬಹುದು. ಪ್ರತಿಯೊಂದೂ ಸಹ ಲೈವ್ ಲೆಕ್ಚರ್ ಆಗಿರುತ್ತೆ. ಅಂಡ್ ಲೈವ್ ಲೆಕ್ಚರ್ ನಿಮಗೆ ರೆಕಾರ್ಡೆಡ್ ಫಾರ್ಮ್ ಅಲ್ಲಿನೂ ಸಹ ಅವೈಲೇಬಲ್ ಇರುತ್ತೆ. ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಸೆಪರೇಟ್ ಬ್ಯಾಚ್ ಆಗಿ ತಗೊಳ್ಬಹುದು, ಅಥವಾ ಒಟ್ಟಿಗೆ ಬೇಕಾದ್ರೂ ಅಡ್ಮಿಷನ್ ತಗೊಳ್ಬಹುದು. ಕ್ಲಾಸಸ್ ಕನ್ನಡ ಅಂಡ್ ಇಂಗ್ಲಿಷ್ ಇದೇ ರೀತಿ, ಹೇಗೆ ಈ ಲೆಕ್ಚರ್ಸ್ ನೀವು ನೋಡ್ತಿದ್ರಿ ಅರ್ಥ ಆಗ್ತದೆ, ಇದೇ ರೀತಿ ನಿಮಗೆ ಈಸಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡಿಸೋದು ನಮ್ಮ ಕೆಲಸ ಆಗಿರುತ್ತೆ. ಅಂಡ್ ಮಟೀರಿಯಲ್ಸ್ ನಿಮಗೆ PDF ಫಾರ್ಮ್ಯಾಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಅಂಡ್ ಈ ಬ್ಯಾಚಸ್ ಎಟ್ ಅ ವೆರಿ ನಾಮಿನಲ್ ಪ್ರೈಸ್ ನಡೀತಿರೋಂಥದ್ದು. ಸೊ ಅಡ್ಮಿಷನ್ ತಗೊಳ್ಬಹುದು. ಅಡ್ಮಿಷನ್ ತಗೊಳ್ಳೋದಕ್ಕೆ ಸ್ವಾತಿ ಲಾ ಅಕಾಡೆಮಿ ಈ ಅಪ್ಲಿಕೇಶನ್ ಅವೈಲೇಬಲ್ ಇದೆ ನಿಮಗೆ ಪ್ಲೇ ಸ್ಟೋರ್, ಆಂಡ್ರಾಯ್ಡ್ ಮತ್ತೆ ಐಫೋನ್ ಅಲ್ಲಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಪರ್ಚೇಸ್ ಮಾಡಿ, ಅಥವಾ swatilaw.com ಅಂತ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೋಬಹುದು ಬ್ಯಾಚಸ್ಗೆ. ಬ್ಯಾಚಸ್ 1 ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತದೆ ಕ್ಲಾಸಸ್. ಸೊ ಹಾಗಾಗಿ ನೀವು ನಿಮ್ಮ ಅಡ್ಮಿಷನ್ಸ್ ಅನ್ನ ತಗೊಳ್ಳಿ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ವಿಡಿಯೋ. ಈಗ ಕಿಡ್ನಾಪಿಂಗ್ ಅಂಡ್ ಅಬ್ಡಕ್ಷನ್ ಅಂತ ಹೇಳಿದ್ರೆ IPC ಅಲ್ಲಿ ನಾವು ಸೆಕ್ಷನ್ 359 ನಮಗೆ ಹೇಳುತ್ತೆ ಎರಡು ರೀತಿ ಕಿಡ್ನಾಪಿಂಗ್ ಇದೆ. ಅಂಡ್ ಸೆಕ್ಷನ್ 360 ನಮಗೆ ಕಿಡ್ನಾಪಿಂಗ್ ಏನು ಅನ್ನೋದು ಎಕ್ಸ್ಪ್ಲೇನ್ ಮಾಡುತ್ತೆ. ಸೆಕ್ಷನ್ 362 ನಮಗೆ ಅಬ್ಡಕ್ಷನ್ ಏನು ಅನ್ನೋದನ್ನ ಹೇಳುತ್ತೆ. ನಾವು ಇಲ್ಲಿ BNS ಅಲ್ಲಿ ಸೆಕ್ಷನ್ 137 ಕಿಡ್ನಾಪಿಂಗ್ ಬಗ್ಗೆ ಹೇಳುತ್ತೆ, 138 ಅಬ್ಡಕ್ಷನ್ ಬಗ್ಗೆ ಹೇಳುತ್ತೆ. ಎರಡು ಸೆಕ್ಷನ್ಸ್. ನೆಕ್ಸ್ಟ್ ಒಂದು ಚೇಂಜ್ ಇದೆ IPC ಇಂದ BNS ಗೆ. ಏನಂತಂದ್ರೆ ಕಿಡ್ನಾಪಿಂಗ್ ಎರಡು ರೀತಿ. ಅದ್ರಲ್ಲಿ ಒಂದು ರೀತಿ ಕಿಡ್ನಾಪಿಂಗ್ ಏಜ್ ಲಿಮಿಟ್ ಅನ್ನೋದು ಇತ್ತು ಮುಂಚೆ IPC ಅಲ್ಲಿ. 16 ವರ್ಷಕ್ಕಿಂತ ಕಮ್ಮಿ ಇರುವಂತ ಹುಡುಗನ್ನ 18 ವರ್ಷಕ್ಕಿಂತ ಕಮ್ಮಿ ಇರುವಂತ ಹುಡುಗಿ, ದಟ್ ಇಸ್ ಮುಂಚೆ ಈ ಒಂದು ಏಜ್ ಕ್ಲಾಸಿಫಿಕೇಶನ್ ಮೇಲೆ ಇವರನ್ನ ನಾವು ಇಂಡಿಯಾ ಇಂದ ಹೊರಗಡೆ ಕರ್ಕೊಂಡು ಹೋದ್ರೆ, ಅಥವಾ ಅವರ ಲಾಫುಲ್ ಗಾರ್ಜಿಯನ್ ಇಂದ ನಾವು ದೂರ ಮಾಡಿದ್ರೆ ಅದನ್ನ ನಾವು ಕಿಡ್ನಾಪಿಂಗ್ ಅಂತೀವಿ ಅನ್ನೋದಾಗಿತ್ತು. ಬಟ್ ಈಗ ನಮಗೆ ಆ ಡೆಫಿನೇಷನ್ ಅಲ್ಲಿ 18 ಮತ್ತೆ 16 ವಯಸ್ಸು ಅನ್ನೋದೇನಿತ್ತು ಅದಿಲ್ಲ. ಸೊ ಬಿಫೋರ್ ಇಟ್ ವಾಸ್ 360 ಅಲ್ಲಿ ಏನಾಯ್ತು, ಬಿಫೋರ್ 360 ಅಲ್ಲಿ ಬಾಯ್ಸ್ ಅಂಡರ್ 16 years and ಗರ್ಲ್ಸ್ ಅಂಡರ್ 18 years ಆಗಿದ್ರೆ ಇವರನ್ನ ನಾವು ಲಾಫುಲ್ ಗಾರ್ಜಿಯನ್ ಇಂದ ದೂರ ಮಾಡಿದ್ರೆ ಅದು ನಮಗೆ ಕಿಡ್ನಾಪಿಂಗ್ ಅಂತ ಅನಿಸ್ತಿತ್ತು. ಕಿಡ್ನಾಪಿಂಗ್ ಎರಡು ರೀತಿ. ಒಂದು, ಇಂಡಿಯಾನ ಟೆರಿಟರಿಯಿಂದ ಹೊರಗಡೆ ಕರ್ಕೊಂಡು ಹೋಗೋದು ಯಾವುದೇ ವ್ಯಕ್ತಿನ, ಮುದುಕರು ಸಹ ಆಗಿರ್ಬಹುದು, ಮಕ್ಕಳಾಗಿರ್ಬಹುದು, ದೊಡ್ಡವರು ಯಾರಾದ್ರೂ ಇಂಡಿಯನ್ ಟೆರಿಟರಿಯಿಂದ ಹೊರಗಡೆ ಕರ್ಕೊಂಡು ಹೋಗೋದು. ಟೇಕಿಂಗ್ ಅವೇ ಔಟ್ ಆಫ್ ಇಂಡಿಯನ್ ಲಿಮಿಟ್ಸ್, ಜಾಗ್ರಫಿಕಲ್ ಲಿಮಿಟ್ಸ್. ಸೆಕೆಂಡ್, ಲಾಫುಲ್ ಗಾರ್ಜಿಯನ್ಶಿಪ್ ಇಂದ ದೂರ ಮಾಡೋದು. ಸೊ ಇದು ನಮಗೆ ಕ್ಲಾಸ್ A ಮತ್ತೆ B ಈ ಎರಡು ಪ್ರಾವಿಷನ್ಸ್ ಅನ್ನ ಚೆಕ್ ಮಾಡಿ ನಮಗೆ ಬರ್ದಿರೋದು ಕ್ಲಾಸಸ್. ಇದನ್ನ ಓದೋಣ. ಸೊ ಕಿಡ್ನಾಪಿಂಗ್ ಇಸ್ ಆಫ್ ಟೂ ಕೈಂಡ್ಸ್. ಒನ್, ಟೇಕಿಂಗ್ ಅವೇ ಕಿಡ್ನಾಪಿಂಗ್ ಫ್ರಮ್ ಇಂಡಿಯಾ. ಸೆಕೆಂಡ್ ಬಂದು ಕಿಡ್ನಾಪಿಂಗ್ ಫ್ರಮ್ ಲಾಫುಲ್ ಗಾರ್ಜಿಯನ್ಶಿಪ್. ಓಕೆ, ಸೊ ಫಸ್ಟ್ ಟೈಪ್ ಬಂದು ಫ್ರಮ್ ಇಂಡಿಯಾ ನಾವು ತಗೊಂಡು ಹೋಗ್ತಿರೋದು. ಅಂಡ್ ಸೆಕೆಂಡ್ ಇದರಲ್ಲಿ ನಾವು ಹೇಳ್ತಿರೋದು ಫ್ರಮ್ ಲಾಫುಲ್ ಗಾರ್ಜಿಯನ್. ಲಾಫುಲ್ ಗಾರ್ಜಿಯನ್ ಅಂತ ಹೇಳಿರೋದು ಲೀಗಲ್ ಗಾರ್ಜಿಯನ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಲೀಗಲ್ ಗಾರ್ಜಿಯನ್ ಇಸ್ ಡಿಫ್ರೆಂಟ್, ಲಾಫುಲ್ ಗಾರ್ಜಿಯನ್ ಇಸ್ ಡಿಫ್ರೆಂಟ್. ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್,
whoever conveys any person, ಯಾವುದೇ ವ್ಯಕ್ತಿ, ಹುಡುಗ ಹುಡುಗಿ ಯಾವುದೇ ವಯಸ್ಸಿನವರಾಗಿರಬಹುದು, ಅವರನ್ನ ಲಿಮಿಟ್ಸ್ ಆಫ್ ಇಂಡಿಯಾ, ಬಿಯಾಂಡ್ ದ ಲಿಮಿಟ್ಸ್ ಆಫ್ ಇಂಡಿಯಾ, ವಿತೌಟ್ ಕನ್ಸೆಂಟ್ ಆಫ್ ದಟ್ ಪರ್ಸನ್, ಆ ವ್ಯಕ್ತಿಯ ಕನ್ಸೆಂಟ್ ಇಲ್ಲದೆ ನೀವು ಕರ್ಕೊಂಡು ಹೋಗ್ತಿದ್ದೀರಿ, or of some person legally authorized to consent on behalf of that person is said to kidnap that person from India. ಫಸ್ಟ್ ಥಿಂಗ್, ಈಗ ನನ್ನ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ನಂದು ಕನ್ಸೆಂಟ್ ಇರಬೇಕು. ನನ್ನ ಕನ್ಸೆಂಟ್ ಇಲ್ಲ, ಅಥವಾ ನನ್ನ ಬಿಹಾಫ್ ಅಲ್ಲಿ ಯಾರಾದ್ರೂ ಕನ್ಸೆಂಟ್ ಕೊಡಬೇಕು. ಅವರ ಕನ್ಸೆಂಟ್ ಇಲ್ಲದೆ ನನ್ನನ್ನ ಇಂಡಿಯಾದಿಂದ ಹೊರಗೆ ಕರ್ಕೊಂಡು ಹೋಗೋದು, ದೆನ್ ಇಟ್ ಈಸ್ ಕಿಡ್ನಾಪಿಂಗ್. ಇಲ್ಲಿ ಏನ್ ಹೇಳೋದು, ಹೂವರ್ ಕನ್ವೇಸ್. ಓಕೆ, ನೆಕ್ಸ್ಟ್ whoever takes or entices. ನಾವ್ ಎಲ್ಲೂನು ಇಲ್ಲಿ ಡಿಫ್ರೆನ್ಸ್ ಬೇಸಿಕ್ ಏನ್ ಹೇಳಿದೆ, ಕಿಡ್ನಾಪಿಂಗ್ ಅಂತ ಹೇಳಿದ್ರೆ ನಾವು ನೈಸ್ ಆಗಿ ಕರ್ಕೊಂಡು ಹೋಗ್ತಿರೋ ಅಂತದ್ದು. ನೈಸ್ ಆಗಿ ಅಂತ ಹೇಳಿದ್ರೆ ಯಾಮಾರ್ಸಿ ಏನೋ ಒಂದು ಚಾಕ್ಲೇಟ್ ಕೊಡ್ತೀನಿ ಬಾರ್, ಅಥವಾ ಈ ರೀತಿ ಎತ್ತಾಕೊಂಡು ಹೋಗ್ತಿರೋದು, ಬಲವಂತದಿಂದ ಕಂಪೆಲ್ ಮಾಡಿ ಹೋಗ್ತಿರೋದಲ್ಲ. ಕಂಪೆಲ್ ಮಾಡೋದು, ದಟ್ ಇಸ್ ಬಲವಂತವಾಗಿ ಗಾಡಿಯಲ್ಲಿ ಹಾಕೊಂಡು ಹೋಗೋದು, ದಿಸ್ ಇಸ್ ಅಬ್ಡಕ್ಷನ್. ನೈಸ್ ಆಗಿ ಕರ್ಕೊಂಡು ಹೋಗೋದು ಕಿಡ್ನಾಪಿಂಗ್. ಇದೇ ಬೇಸಿಕ್ ಡಿಫ್ರೆನ್ಸ್ ಆಕ್ಚುಲಿ. ಸೊ ಕಿಡ್ನಾಪಿಂಗ್ ಅಂಡ್ ಅಬ್ಡಕ್ಷನ್ಗೆ, ಕಿಡ್ನಾಪಿಂಗ್ ಎಂಟೈಸ್ ಮಾಡ್ತಿರೋದು, ಕನ್ವೇ ಮಾಡ್ತಿರೋದು. ಯಾರಾದ್ರೂ ಮುದುಕರು, ಅವರ ಮಕ್ಕಳು ಅಮೆರಿಕಲ್ಲಿದ್ದಾರೆ, ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ಅವರನ್ನ ಬೇರೆ ಕಡೆ ಕರ್ಕೊಂಡು ಹೋಗೋದು, ದಟ್ ಈಸ್ ಆಲ್ಸೋ ಕಿಡ್ನಾಪಿಂಗ್, ಟೇಕಿಂಗ್ ಅವೇ ಫ್ರಮ್ ಇಂಡಿಯಾ. ಓಕೆ, ಅಬ್ಡಕ್ಷನ್ ಓದುವಾಗ ನಿಮಗೆ ಡಿಫ್ರೆನ್ಸ್ ಹೇಳ್ತೀನಿ. ಅಬ್ಡಕ್ಷನ್, ಸಿ ಹೂಎವರ್ ಫೋರ್ಸಸ್, ಹೂಎವರ್ ಬೈ ಫೋರ್ಸ್ ಕಂಪೆಲ್ಸ್, ಫೋರ್ಸ್ ಯೂಸ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ, ಒತ್ತಾಯ ಮಾಡಿ, ಬೈ ಎನಿ ಡಿಸೀಟ್ಫುಲ್ ಮೀನ್ಸ್, ಅಥವಾ ನಿಮ್ಮ ಮನೆದವರಿಗೆ ಆಕ್ಸಿಡೆಂಟ್ ಆಗಿದೆ, ಅರ್ಜೆಂಟ್ ಆಗಿ ಅಲ್ಲಿಗೆ ಹೋಗ್ಬೇಕಂತೆ ಅಂತ ಹೇಳಿ ಈ ರೀತಿ ಡಿಸೀಟ್ಫುಲ್ ಮೀನ್ಸ್ ಇಂದ ಕರೆಸ್ಕೊಳ್ಳೋದು. ಇಂಡ್ಯೂಸಸ್ ಎನಿ ಪರ್ಸನ್ ಟು ಗೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇಸ್ ಸೆಟ್ ಟು ಅಬ್ಡಕ್ಟ್ ದಟ್ ಪರ್ಸನ್. ಇದೇ ಬೇಸಿಕ್ ಡಿಫ್ರೆನ್ಸ್ ಆಕ್ಚುಲಿ. ಸೊ ಇಲ್ಲಿ ಏಜ್ ಗ್ರೂಪ್ ಬಗ್ಗೆ ಮಾತನಾಡ್ತಿಲ್ಲ ನಾವು ಅಬ್ಡಕ್ಷನ್ ಅಲ್ಲಿ, ಬಿಕಾಸ್ ಯಾರನ್ನ ಬೇಕಾದ್ರೂ ಅಬ್ಡಕ್ಟ್ ಮಾಡಬಹುದು. ಅಂಡ್ ಅಬ್ಡಕ್ಷನ್ ಅಲ್ಲಿ ಏನು, ಫೋರ್ಸ್ ಯೂಸ್ ಆಗ್ತದೆ, ಡಿಸೀಟ್ಫುಲ್ ಮೀನ್ಸ್ ಇದೆ, ಮೋಸ ಎಕ್ಸೆಟ್ರಾ ಇಂದ ನೀವು ಕರ್ಕೊಂಡು ಹೋಗ್ತಿರೋದು ಅಬ್ಡಕ್ಷನ್. ಕಿಡ್ನಾಪಿಂಗ್ ನೈಸ್ ಆಗಿ ಕನ್ವೇ ಮಾಡ್ತಿರೋದು, ಅಥವಾ ಟೇಕ್ಸ್ ಆರ್ ಎಂಟೈಸಸ್ ಎನಿ ಚೈಲ್ಡ್. ಈಗ ಇದು ಫಸ್ಟ್ ಅಂಡ್ ಸೆಕೆಂಡ್ ಏನಿದೆ, ಫಸ್ಟ್ ಬಂದು ಇಂಡಿಯನ್ ಲಿಮಿಟ್ ಇಂದ ಕರ್ಕೊಂಡು ಹೋಗ್ತಿರೋದು ಆಫ್ ಎನಿ ಏಜ್ ಗ್ರೂಪ್. ಸೆಕೆಂಡ್, ಟೇಕ್ಸ್ ಆರ್ ಎಂಟೈಸಸ್ ಎನಿ ಚೈಲ್ಡ್. ಇಲ್ಲಿ ನಾನು ಹೇಳಿದ್ದು ಮುಂಚೆ ಏಜ್ ಲಿಮಿಟ್ ಇತ್ತು, ಈಗ ಏಜ್ ಇಲ್ಲ, ಈಗ ಚೈಲ್ಡ್ ಒಂದು ವರ್ಡ್ ಅನ್ನ ಹಾಕಿದೀವಿ. ಅಂಡ್ ಈ ಚೈಲ್ಡ್ ಅನ್ನ BNS ಅಲ್ಲಿ ಡಿಫೈನ್ ಕೂಡ ಸಹ ಮಾಡಿದೀವಿ. ಚೈಲ್ಡ್ ಇಸ್ ಡಿಫೈನ್ಡ್ ಆಸ್ ಬಿಲೋ ಏಜ್ ಆಫ್ 18 years ಅನ್ನ ಚೈಲ್ಡ್ ಅಂತ ಕರಿತೀವಿ. ಸೆಕ್ಷನ್ 2 ಕ್ಲಾಸ್ 3 ಅಲ್ಲಿ ಹೊಸದಾದಂತ ನ್ಯೂ ಡೆಫಿನಿಷನ್ ಆಡ್ ಆಗಿದೆ. ಓಕೆ, ಸೊ ಆ ಡೆಫಿನಿಷನ್ ಇಲ್ಲ ಅಪ್ಲೈ ಆಗುತ್ತೆ. ಸೊ ಈಗ ಹುಡುಗ ಹುಡುಗಿ 18 ವರ್ಷದ ಒಳಗಡೆ ಇದ್ದಾರೆ, ದೆನ್ ಅವರನ್ನ ಎತ್ತಾಕೊಂಡು ಹೋಗೋದು, ಆಮೇಲೆ ನೈಸ್ ಆಗಿ ಕರ್ಕೊಂಡು ಹೋಗೋದು ಕಿಡ್ನಾಪಿಂಗ್ ಅಂತಾನೆ ಆಗತ್ತೆ. ಡನ್. ಆರ್ ಎನಿ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್. ಸೊ ಚೈಲ್ಡ್ ಅಷ್ಟೇ ಇಲ್ಲ, ಅನ್ಸೌಂಡ್ ಮೈಂಡ್ಗೂ ಅಪ್ಲೈ ಆಗುತ್ತೆ ಸೇಮ್ ಪ್ರೊವಿಷನ್. ಔಟ್ ಆಫ್ ಕೀಪಿಂಗ್ ಆಫ್ ಲಾಫುಲ್ ಗಾರ್ಜಿಯನ್. ಈಗ ಲಾಫುಲ್ ಗಾರ್ಜಿಯನ್ಗೆ ಅರ್ಥ ಲೀಗಲ್ ಗಾರ್ಜಿಯನ್ ತಂದೆ ತಾಯಿ, ಲಾಫುಲ್ ಗಾರ್ಜಿಯನ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿಚುವೇಶನ್ ಮೇಲೆ ಇನ್ ದ ಸೆನ್ಸ್, ಈಗ ನಾವು ಹಾಸ್ಟೆಲ್ ಅಲ್ಲಿ ಇದ್ರೆ ಹಾಸ್ಟೆಲ್ನ ನನ್ನ ವಾರ್ಡನ್ ಯಾರಿದ್ದಾರೆ ಅವರು ಆ ಸಮಯಕ್ಕೆ ನನ್ನ ಲಾಫುಲ್ ಗಾರ್ಜಿಯನ್ ಆಗಿರ್ತಾರೆ. ಸ್ಕೂಲ್ ಅಥವಾ ಕಾಲೇಜಿಂದ ಮಗುನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಟೈಮಿಗೆ ಸ್ಕೂಲ್ನವರು, ಸ್ಕೂಲ್ ಅಥಾರಿಟಿ ಅವರು ಲಾಫುಲ್ ಗಾರ್ಜಿಯನ್ ಆಗಿದ್ರು. ಯಾವ ಡಾನ್ಸ್ ಕ್ಲಾಸ್ ಕಳ್ಸಿದಿರಿ, ದೆನ್ ಆ ಟೈಮಿಗೆ ಆ ಡಾನ್ಸ್ ಸ್ಕೂಲ್ ಅವರು ಅವರ ಒಂದು ರಕ್ಷಣೆ ಮಾಡುವಂತ ಲಾಫುಲ್ ಗಾರ್ಜಿಯನ್ಶಿಪ್ ಅನ್ನ ಇದಾಗಿರ್ತಾರೆ. ಸೊ ಲಾಫುಲ್ ಗಾರ್ಜಿಯನ್, ಸೊ ದ್ಯಾಟ್ ಒಂದು ವೈಡರ್ ಸ್ಕೋಪ್ ಅನ್ನ ಕೊಡ್ತಿರೋದು, ಬರೀ ತಂದೆ ತಾಯಿ ಅಷ್ಟೇ ಅಲ್ಲ, ಮಗು ಅಥವಾ ಸಿನ್ಸ್ ಚೈಲ್ಡ್ ಅಂತ ಹೇಳ್ತಿರೋದ್ರಿಂದ ಅವ್ರು ಎಲ್ಲಿದಾರೋ ಅಲ್ಲಿನವರನ್ನ ಜವಾಬ್ದಾರಿ ಅಂತ ಹೇಳಿ ತಗೊಳ್ತಿರೋದು. ಆಫ್ ಸಚ್ ಚೈಲ್ಡ್ ಆರ್ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ವಿತೌಟ್ ದ ಕನ್ಸೆಂಟ್ ಆಫ್ ಸಚ್ ಗಾರ್ಜಿಯನ್, ಆ ಕನ್ಸೆಂಟ್ ಇಲ್ಲದೆ ಗಾರ್ಜಿಯನ್ is said to kidnap the child or a person from lawful guardianship. ಈ ಲಾಫುಲ್ ಗಾರ್ಜಿಯನ್ ಅನ್ನೋದನ್ನ ನಾವು ಇನ್ಕ್ಲೂಡ್ ಮಾಡಿದೀವಿ, ದಟ್ ಇಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎನಿ ಪರ್ಸನ್ ಇಂಟ್ರೆಸ್ಟೆಡ್ ಲಾಫುಲಿ ವಿತ್ ದ ಕೇರ್ ಆರ್ ಕಸ್ಟಡಿ ಆಫ್ ಸಚ್ ಚೈಲ್ಡ್ ಆರ್ ಅದರ್ ಪರ್ಸನ್. ಯಾರನ್ನೇ ಆ ಸಮಯದಲ್ಲಿ ನಾವು ಕಸ್ಟಡಿಯಲ್ಲಿ, ಈಗ ಡಾನ್ಸ್ ಕ್ಲಾಸ್, ದೆನ್ ಆ ಟೈಮಿಗೆ ಡಾನ್ಸ್ ಸ್ಕೂಲ್ ಅವರು ಕಸ್ಟಡಿಯಲ್ಲಿದ್ದಾರೆ ಅಥವಾ ಅವರ ಒಂದು ಕೇರ್ ಅಂಡ್ ಪ್ರೊಟೆಕ್ಷನ್ ಅಲ್ಲಿ ಇದ್ದಾರೆ, ಆ ರೀತಿ. ದೆನ್ ಇದು ಈ ರೀತಿ ನಡೆದಾಗ ನಮಗೆ ಕಿಡ್ನಾಪಿಂಗ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ನಾವು ಇದರಲ್ಲಿ ನಮಗೆ ಇನ್ನೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದೆ, ದಟ್ ಇಸ್ ವರದರಾಜನ್ ವರ್ಸಸ್ ಸ್ಟೇಟ್ ಆಫ್ ಮೆಡ್ರಾಸ್ 1965 ನ ಕೇಸ್. ಅಂಡ್ ವರದರಾಜನ್ ಕೇಸ್ ಅಲ್ಲಿ ಅವರ ಮಗಳು ಮನೆ ಬಿಟ್ಟು ಹೋಗ್ತಾಳೆ, ಬಿಲೋ ದ ಏಜ್ ಆಫ್ 18 years ಇರುವಂತ ಮಗಳು. ವರದರಾಜನ್ ವರ್ಸಸ್ ಸ್ಟೇಟ್ ಆಫ್
ಮೆಡ್ರಾಸ್ 1965. ಸಿನ್ಸ್ 18 ಇಯರ್ಸ್ಗಿಂತ ಕಮ್ಮಿ ಇರುವಂತ ಮಗಳು ಅವಳ ಬಾಯ್ ಫ್ರೆಂಡ್ ಜೊತೆಗೆ ಹೋಗಿದ್ದಾಳೆ, ಮನೆಯಿಂದಾನೇ ಹೋಗಿದ್ದಾಳೆ. ಅಂಡ್ ತಂದೆ ತಾಯಿ ಏನ್ ಮಾಡ್ತಾರೆ, ಕಿಡ್ನಾಪಿಂಗ್ ಕೇಸನ್ನ ಹಾಕ್ತಾರೆ. ಸೊ ಫಸ್ಟ್ ಥಿಂಗ್ ಇಲ್ಲಿ ನಮಗೆ ಸಿನ್ಸ್ ಆ ಹುಡುಗಿ ತಾನಾಗೆ ಹೋಗಿರೋದ್ರಿಂದ ಅಲ್ಲಿ ಕನ್ಸೆಂಟ್ ಅನ್ನೋಂಥ ಕಾನ್ಸೆಪ್ಟ್ ಬರೋದಿಲ್ಲ. ಸೊ ಅಂಡ್ ಮೈನರ್ ಅಂತ ಹೇಳುವಾಗ ಕನ್ಸೆಂಟ್ ಟಾಪಿಕ್ ಅಪ್ಲೈ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಕಿಡ್ನಾಪಿಂಗ್ ಅನ್ನುವಂಥ ಒಂದು ಒಫೆನ್ಸ್ ಆಗೋದಿಲ್ಲ ಅನ್ನೋದು ಹೇಳಲಾಗತ್ತೆ. ಸೊ ವರದರಾಜನ್ ಕೇಸ್ ಇಂಪಾರ್ಟೆಂಟ್ ನಿಮಗೆ ಈ ಟಾಪಿಕ್ ಅಲ್ಲಿ. ದೆನ್ ಅದು ಬಿಟ್ಟು ನಮಗೆ ಈಗ ಟಾಪಿಕ್ ಸಮ್ ಅಪ್ ಮಾಡೋದಕ್ಕೆ, ಕಿಡ್ನಾಪಿಂಗ್ 2 ರೀತಿ ಇರುತ್ತೆ. ಒಂದು ಫ್ರಮ್ ಲಾಫುಲ್ ಗಾರ್ಜಿಯನ್, ಸೆಕೆಂಡ್ ಇಸ್ ಫ್ರಮ್ ಇಂಡಿಯಾ. ಫ್ರಮ್ ಇಂಡಿಯಾ ಯಾರನ್ ಬೇಕಾದ್ರು. ಲಾಫುಲ್ ಗಾರ್ಜಿಯನ್ ಅಂತ ಹೇಳುವಾಗ 18 ಇಯರ್ಸ್ಗಿಂತ ಕಮ್ಮಿ ಇರುವಂತ ಹುಡುಗ ಹುಡುಗಿ, ಚೈಲ್ಡ್ ಪ್ಲಸ್ ಅನ್ಸೌಂಡ್ ಮೈಂಡ್ ನ ಪರ್ಸನ್. ಇದು 2 ರೀತಿ. ಅಂಡ್ ಕಿಡ್ನಾಪಿಂಗ್ಗೆ ಅಬ್ಡಕ್ಷನ್ಗೆ ಡಿಫ್ರೆನ್ಸ್ ಏನು? ಅಬ್ಡಕ್ಷನ್ ಅಲ್ಲಿ ಫೋರ್ಸ್ಫುಲ್ ಮೀನ್ಸ್, ಡಿಸೀಟ್ಫುಲ್ ಮೀನ್ಸ್, ಕಂಪೆಲ್ ಮಾಡಿ ಹೊಡೆದು ಬಡದು ಎತ್ತಾಕೊಂಡು ಹೋಗೋದು ಅಬ್ಡಕ್ಷನ್. ನೈಸ್ ಆಗಿ ಯಾಮಾರಿಸಿ ಕರ್ಕೊಂಡು ಹೋಗೋದು ಕಿಡ್ನಾಪಿಂಗ್. ಇದು ದ ವೇಸ್, ದ ಮೀನ್ಸ್ ಇನ್ ವಿಚ್ ಆಕ್ಟ್ ಇಸ್ ಡನ್, ಅಥವಾ ಈ ಕ್ರೈಮ್ ಹೇಗೆ ನಡೀತಿದೆ ಅದನ್ನ ನಾವು ಇದರ ಮುಖಾಂತರ ಡಿಫ್ರೆನ್ಶಿಯೇಟ್ ಮಾಡ್ತಿರುವಂಥದ್ದು. ಸೊ ದಟ್ ಇಸ್ ಇಟ್. ದಿಸ್ ಇಸ್ ಫಾರ್ ಕಿಡ್ನಾಪಿಂಗ್ ಅಂಡ್ ಅಬ್ಡಕ್ಷನ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇನ್ನು ಫರ್ದರ್ ನಿಮಗೆ ಇಂಪಾರ್ಟೆಂಟ್ ವಿಡಿಯೋಸ್ ಇದೇ ರೀತಿ ವಿಜಯ್ ಭವ ಲೆಕ್ಚರ್ ಸೀರೀಸ್ ಅಲ್ಲಿ ಬರ್ತಿರುತ್ತೆ. ವಿಡಿಯೋ ಅರ್ಥ ಆಗಿದೆ ದೆನ್ ಅಟ್ಲೀಸ್ಟ್ ನಿಮ್ಮ ಒಬ್ಬ ಫ್ರೆಂಡಿಗೆ ವಿಡಿಯೋನ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಒಂದು ಬೆಲ್ ಬಟನ್ ಸಬ್ಸ್ಕ್ರೈಬ್ ಅಂತ ಕೊಟ್ಟಿರ್ತಾರೆ. ಸೊ ದಟ್ ಪ್ರತಿ ಇಂಪಾರ್ಟೆಂಟ್ ವಿಡಿಯೋ ನಿಮಗೆ ರೀಚ್ ಆಗುತ್ತೆ. ಅಂಡ್ ಯಾವುದೇ ಒಂದು ಲೀಗಲ್ ಕಾನ್ಸೆಪ್ಟ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಾತಿ ಲಾ ಅಕಾಡೆಮಿ ಕ್ಲಾಸಸ್ ಆಗಿರಬಹುದು ಅಥವಾ ವಿಡಿಯೋಸ್ ಯೂಟ್ಯೂಬಲ್ಲಿ ನಿಮ್ಮ ಸಪೋರ್ಟ್ ಏನಿದೆ ಅದು ಹೀಗೇನೆ ಇರಲಿ. ಅಂಡ್ ನಾವು ಇದೇ ರೀತಿ ಸಿಂಪಲ್ ಆಗಿ ನಿಮಗೆ ಲಾನ ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ. ಥ್ಯಾಂಕ್ ಯು.